ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ನಮ್ಮ ಪೌಣ್ಯದೊಬ್ಬನ ಮದುವೆ ಐತ್ರಿ ಇಲ್ಲ ನಮ್ಮ ಊರಾಗ. ಅದಕ್ಕೆ ಹೋಗೋದ ಮೊದಲು ಕಟಿಂಗ್ ಶಾಪ್ಗೆಲ್ಲ ಹೋಗಿ ಬರೋಣ್ರಿ. ಅದು ದಾಡ್ಯೆಲ್ಲ ಬಾವಿಂದವು ಎಲ್ಲ ತೊಗೊಳೋಣ್ರಿ. ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಕೆಲಸ ಐತ್ರಿ. ಯಾಕಂದರೆ ಇವತ್ತು ಪಪ್ಪ ಎಲ್ಲ ಬೆಳಿಗ್ಗೆ ಜಲ್ದಿ ಹೋಗಿದ್ದಾರೆ ರೀ ಅಲ್ಲೇ ಮದುವೆಗೆ. ಅವು ಹರಿವತ್ತಂದ ಇವತ್ತು ಕ್ಯಾನ ಇಲ್ರಿ. ಇದಕ್ಕಿಂತ ಎಲ್ಲ ಹಾಕೀನಿ ರೀ. ಆಮೇಲೆ ಹೊಟ್ಟೆ ಎಲ್ಲ ಹಾಕೀನಿ ರೀ. ಅದ್ರ ಮೇವು ಹಾಕಿಲ್ಲ ರೀ ಹರಿಯಂದ. ಅದಕ್ಕೆ ಮೊದಲು ಮೇವು ಹಾಕೊಂಡಿರತ್ತೆ ಇವತ್ತು ಮೇವು ಹಾಕಿ ಆಮೇಲೆ ಕಟಿಂಗ್ ಶಾಪ್ಗೆ ಹೋಗಿ ಬಂದ. ಮತ್ತು ನಾವು ಒಂದು ಜೋಡ ಹೊಸ ಡ್ರೆಸ್ ತೊಗೊಂಡಾನ ರೀ. ಹೊಸ ಡ್ರೆಸ್ ತೊಗೊಂಡ್ರಿ ಅಂತ ಪಪ್ಪ ಮಮ್ಮಿ ಇಲ್ದಿದ್ರೆ ಬೆಳಿಗ್ಗೆ ಜಲ್ದಿನ ಮದುವೆ ಹೋಗಿರ್ರಿ. ಈಗಲ್ಕ ಒಬ್ಬರು ಪೌಣ್ಯರ ಮೈದಾನ ಕಡಿಗೆ ಮೈದಾನ ರೀ. ಹೆಂಗೆ ಕಾಣಿಸ್ಕಾರ ನೋಡ್ರಿ ಪಪ್ಪ ಫುಲ್ ಗಿಚ್. ನಂಗೆ ಗಾಡಿ ಬೇಕಾಯ್ತು ರೀ. ಅಣ್ಣ ಪಪ್ಪನ ಮತ್ತು ಅಜ್ಜಿನ ಹಾಲ್ಗೆ ಬಿಟ್ಟು ಬರೋಣ್ರಿ ಅಂತ ಬಿಟ್ಟು ಬಂದ ಗಾಡಿ ತೊಗೊಂಡು ಊರಾಗ ಹೋಗ್ಬರು. ಈಗ ಹೋಗಿ ಕಟಿಂಗ್ ಮಾಡ್ಕೊಂಡು ಅರಿವಾಳ ತೊಗೊಂಡು ಬೈನ್ರಿ. ಇವಾಗ ನೋಡೋದಿಲ್ಲ ಇವಾಗ ಹೊಸ ಅರಿವಾಳ ಜೀನ್ಸ್ ಪ್ಯಾಂಟ್ ತೊಗೊಂಡ್ರಿ. ಮತ್ತು ನಾರ್ಮಲ್ ಶರ್ಟ್ ಒಂದು ತೊಗೊಂಡನು. 200 ರೂಪಾಯಿ ರೀ. 400 ರೂಪಾಯಿ ಪ್ಯಾಂಟ. ಸೊ ಯಾವ ಥರ ಕಾಣಿಸ್ತದೇನೆ ಅಂತ ಕಮ್ಮಿಡ್ದಾಗ ಹೇಳ್ರಿ. ಇವಾಗ ಇಲ್ಲಿದ್ರೆ ಮದುವೆಗೆ ಹೋಗಿರ್ತೀರಿ. ನಾವು ಒಬ್ಬ ಹೊಂಟಿಲ್ಲ ರೀ. ಗಲ್ಲಿ ಒಬ್ಬರು ದಾದನ ಕರ್ಕೊಂಡು ಹೊಂಟಿರಿ ಸಂಗಾಟ. ಯಾಕಂದ್ರೆ ಒಬ್ಬ ಬೋರ್ ಆಗ್ತಿದ್ರಿ. ಅಲ್ಲಿ ಯಾರು ನಂಗೆ ಜಾಸ್ತಿ ಗೊತ್ತಿಲ್ಲ. ಅದಕ್ಕೆ ಅಣ್ಣನ ಕರ್ಕೊಂಡು ಹೋಗ್ರಿ. ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡೆ ಅಣ್ಣನ ಸ್ಟುಡಿಯೋ ಐತ್ರಿ. ಅಣ್ಣನ ಸ್ಟುಡಿಯೋದಾಗ ಏನನ್ರಿ ಇಲ್ಲಿ ನೋಡ್ತಿರ್ಲೆ ಇದು ಅಣ್ಣನ ಸ್ಟುಡಿಯೋ ನೋಡ್ರಿ. ಇಲ್ಲಿ ಇವಾಗ ಕ್ಯಾರ ಮಾಡ್ಬೇಕತ್ತ. ಇವತ್ತು ನಾ ಮತ್ತು ಗನು ಔಟ್ಸೈಡ್ ಹೋಗೋರಿದ್ದು ರೀ. ಎಲ್ಲಂದ್ರೆ ನಮ್ಮ ಮನೆ ಹೆಣ್ಣು ದೇವ್ರು ಐತ್ರಿ ಕೊಕ್ಕಟ್ನೂರು ಎಲ್ಲಮ್ಮ ಅಂತ. ಅಲ್ಲಿ ಹೋಗೋರಿದ್ದು ರೀ. ಆದ್ರೆ ಅಲ್ಲಿ ಮದುವೆ ಹೋಗಿ ಬರೋಕ್ಕೆ ಟೈಮ್ ಲೇಟ್ ಐತ್ರಿ. ಹೋಗೋದು ಕ್ಯಾನ್ಸಲ್ ಆಯಿತು. ಈ ಟೈಮ್ 3 ಗಂಟೆ ಐತ್ರಿ. ಅದಕ್ಕೆ ಒಂದು ತಾಸು 1.5 ತಾಸು ಇಲ್ಲಿ ಅಣ್ಣಗಳ ಜೊತೆಗೆ ಕ್ಯಾರಮ್ ಮಾಡ್ರಿ ಅಂತ ಈ ಕ್ಯಾರಮೆಲ್ಲ ಆಡ್ದು ರೀ. ಟೈಮ್ 3:30 ಆಗಿದ್ರಿ. ಇನ್ನು ದಾದನ ಗಾಡಿ ಮ್ಯಾಗೆ ಮನೆಗೆ ಹೋಗ್ರಿ ಅಂತ ಬೆಳಗ್ಗೆ ಬಂದವ್ರಿ. ಮದುವೆ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಅಣ್ಣನ ಸ್ಟುಡಿಯೋಗೆ ಬಂದಿತ್ತು. ಇನ್ನು ಮನೆಗೆ ಹೊಂಟ್ರಿ ಅಂತ ಇವಾಗ ಇಲ್ದ ಸ್ಟುಡಿಯೋದಿಂದ ಮನೆಗೆ ಹೊಂಟಿದ್ದು ರೀ. ಅಣ್ಣ ಇಲ್ಲದ್ರೆ ಏನೋ ಗಾರ್ ಹೇಳ್ತಾನೆ ಅಂತ ನಿಲ್ಸಿದಾರು. ಬಾದಾಮ್ ಜ್ಯೂಸ್ ಕುಡಿಯೋಣ್ರಿ. ಹಾಂ ಸಾವುಕಾರ ಮಂದಿ ರೀ. 35 ರೂಪಾಯಿ ಒಂದು ಜ್ಯೂಸ್ ಕುಡ್ಸಾದರು. ಬಾದಾಮ್ ಶೇಕ್. ಓಕೆ ಬಾದಾಮ್ ಶೇಕ್. ಬಾದಾಮ್ ಜ್ಯೂಸ್ ಅಲ್ರಿ ಬಾದಾಮ್ ಶೇಕ್. ಬೆಳಗ್ಗೆಯಿಂದ ಮದುವೆ ತಿರುಗಾಡಕತ್ತೇನ್ರಲ್ಲ. ಅದಕ್ಕೆ ಏನು ಜಾಸ್ತಿ ಬ್ಲಾಗ್ ಆಗಲಿಲ್ಲ ರೀ. ಆದ್ರೆ ನೀವು ಕೇಳ್ತಾ ಇರ್ತೀರಲ್ರಿ ನಿನ್ನ ಇನ್ಸ್ಪಿರೇಷನ್ ಏನೋ ಐಡಲ್ ಯಾರ ಅಂತ. ನಮ್ಮ ಪಪ್ಪ ರೀ ನನ್ನ ಐಡಲ್ಲ. ನನ್ನ ಇನ್ಸ್ಪಿರೇಷನ್ ಎಲ್ಲನೂ ರೀ ಪಪ್ಪ ಮಮ್ಮಿ. ನನ್ನೊಂದು ಡ್ರೀಮ್ ಐತ್ರಿ. ಇನ್ನೊಂದು 2-3 ವರ್ಷನಾಗ ಕಂಪ್ಲೀಟ್ ಮಾಡಲೇಬೇಕು. ಏನಂದ್ರೆ ರೀ ಇವಾಗ ಏನು ಮುಂದೆ 1 ಎಕರೆ ಹೊಲ ಐತೆ ನೋಡ್ರಿ. ಈಚೆ ಕಡೆ ಏನು ನೋಡಿದ್ರಲ್ಲಿ ದ್ರಾಕ್ಷಿ ಬಾಗ ಆಚೆ ಕಡೆ ಹೊಲ ನಮ್ದು ಐತ್ರಿ. ಅಲ್ಲೆಲ್ಲ ಪೂರ ದಂಡಿನ ನಡಿತಾನೆ ಎಲ್ಲ ಪೂರ ಹುಲ್ಲು ಹಚ್ಚೋದ್ರಿ. ಹುಲ್ಲು ಹಚ್ಚಿ ಆಚೆ ಕಡೆ ಇವಾಗ ಹುಲ್ಲಿನ ಜಾಗ ಐತೆ ನೋಡಿ. ಹುಲ್ಲು ತೋರಿಸ್ತಾರಲ್ಲ ಸರಿ ನಿಮ್ಗೆ ಡೈಲಿ ಲೈಫ್ ಬ್ಲಾಗ್ದಾಗ. ಆ ಹುಲ್ಲು ಜಾಗದಾಗ ಫುಲ್ ಎಲ್ಲ ಶೇಡ್ ಬಡ್ದ ಒಂದು 20 ಎಮ್ಗಳ 20-30 ಎಮ್ಗಳ 20-30 ಆಕಳುಗಳ ಕುರಿ ಅದನ್ನು ಮಾಡ್ಬೇಕಂತ ಪ್ಲ್ಯಾನ್ ಐತ್ರಿ. ಇನ್ನೊಂದು 2-3 ವರ್ಷನಾಗ ಮಾಡ್ತೇವೆ. ಇದೊಂದು 2 ಗಂಟೆ ಕಬ್ಬು ರೀ. ಯಾಕೆ ಸ್ವಲ್ಪ ಸಣ್ಣ ಹಿಡಿದೈತೆ ನೋಡ್ರಿ. ಮತ್ತು ನಾನು ರೈತ ಪ್ರೊಫೆಷನ್ ಚೂಸ್ ಮಾಡ್ಕೊಳಗ ಮತ್ತೊಂದು ಮೇನ್ ಕಾರಣ ಐತ್ರಿ. ಏನಂದ್ರೆ ಮೊದಲಿಂದ ಯಾವ ಥರ ಇದಾನಂದ್ರೆ ರೀ ಫ್ರೀ ಬರ್ಡ್ ಇದ್ದಂಗೆ ಇದ್ದಾರೆ ನಮ್ಮ ಮನ್ಯಾಗ ರೀ. ಏನಂದ್ರೆ ನಾನು ಏನು ಮಾಡ್ಬೇಕು ಅದೇ ಮಾಡಬೇಕು. ಅದ್ರ ನಮ್ಮ ಪಪ್ಪನೂ ಆ ಥರ ನಂಗೆ ನಾ ಯಾವತ್ತೂ ಏನು ಕೆಟ್ಟದಂದೆ ಯಾವತ್ತೂ ಏನು ಮಾಡಿಲ್ಲ ರೀ. ಅದ್ರ ನಮ್ಮ ಪಪ್ಪ ಹೆಂಗಿದಾರೆ ಅಂದ್ರೆ ರೀ ನಿಂಗೆ ಇದು ಮಾಡೋಯ್ತಲ್ಲ ನೀ ಇದು ಮಾಡಿ ನಾನು ನಿನ್ನ ಹಿಂದಿದ್ದಾನೆ ಅಂದ್ರೆ ಆ ಥರ ಸಪೋರ್ಟ್ ಐತಿ ನಮ್ಮ ಮನ್ಯಾಗ ರೀ ಕಾಯಂ ನಂಗೆ. ನನ್ನ ಕಡೆಯಿಂದ ನಮ್ಮ ಮಮ್ಮಿ ಕಡೆಯಿಂದ ನಮ್ಮ ಅಕ್ಕನ ಕಡೆಯಿಂದ ಎಲ್ಲರ ಕಡೆಯಿಂದ ನಮ್ಮ ಮನೆಯವ್ರ ಕಡೆಯಿಂದ ರೀ ಫುಲ್ ಸಪೋರ್ಟ್ ಐತಿ. ನಾ ಏನು ಭೀ ಮಾಡ್ಬೇಕಂದ್ರೆ ನಾ 2 ವರ್ಷ ಆಯ್ತು ಸ್ಟ್ರಗಲ್ ಮಾಡತ್ತಂದ್ರೆ ಅದ್ರ ನಮ್ಮ ಪಪ್ಪ ಮಮ್ಮಿ ಒಂದು ದಿವಸ ಭೀ ನಂಗೆ ಇದು ಅಂತಿಲ್ಲ ರೀ. ಏನಂದ್ರೆ ಇದು ಭಾಳ ದಿವ್ಸ ಮಾಡತ್ತಿ ಇದು ಏನು ಆಗೋಲ್ಲ ಬಿಡು ಏನು ಬೇರೆದು ನೋಡು ಆ ಥರ. ನಮ್ಮ ಪಪ್ಪ ಮಮ್ಮಿ ಯಾವತ್ತು ನನ್ನ ಡಿಮೋಟಿವೇಟ್ ಯಾವತ್ತೂ ಮಾಡಿಲ್ಲ ರೀ. ಮತ್ತು ನಂದು ಆ್ಯಟಿಟ್ಯೂಡ್ ಯಾವ ಥರ ಐತೆ ಅಂದ್ರೆ ರೀ ಈಗ ಒಂದು ಕೆಲಸ ಮಾಡೋದೈತೆ ಅಂದ್ರೆ ಅದು ಮಾಡೋದು ರೀ. ಎಷ್ಟು ಕಷ್ಟ ಬರಲಿ ರೀ ಅದ್ರಾಗ. ನನ್ನ ಮೊಬೈಲ್ ಕಳ್ತನ ಆಯ್ತು ರೀ. ಒಬ್ಬರು ನಾಗಾಲ್ಯಾಂಡ್ದಾಗ ರೊಕ್ಕ ಬೇಡ್ರಿ ರೊಕ್ಕ ಕೊಡಲ್ದ ಮುಂದೆ ಬಿಡ್ಲತ್ತಂದ್ರೆ ರೊಕ್ಕ ಕೊಟ್ಟನು ರೀ. ಒಬ್ಬರು ಬೆಂಗ್ಳೂರ್ದಾಗ ಸ್ಕ್ಯಾಮ್ ಮಾಡಿರಿ ನನ್ನ ಜೊತೆ. 2,000 ರೂಪಾಯಿ ಸ್ಕ್ಯಾಮ್ ಆಯಿತು. ಮೊಬೈಲ್ ಕಳ್ತನ ಆಯಿತು. ಭಾಳ ಆಗಿದ್ರು ಇನ್ಸಿಡೆಂಟ್. ನಾ ಎಷ್ಟೋ ಬಾರಿ ರೈಲ್ವೆ ಸ್ಟೇಷನ್ದಾಗ ಮಲ್ಕೊಂಡು ನಂದು ನೈಟ್ ಸ್ಪೆಂಡ್ ಮಾಡ್ಯಾನ. ಡಬ್ಬದ ಏನಿರಲಿ 50 ಡಬ್ಬದ ಹೋಗೋದತ್ತು ರೀ. ಅದರ ಆಗಲಿಲ್ಲ ಮದುವೆ ಸಲುವಾಗಿ ಈ ಕಡೆ ಕಾರ್ಯಕ್ರಮಕ್ಕೆ ಹೋಗಿ ಪಳಬತ್ರಿ. ಇವತ್ತಿನ ಬ್ಲಾಗ್ ಕೂಡ ಎಲ್ಲ ಎಂಡ್ ಮಾಡ್ತೇನೆ ರೀ. ಬ್ಲಾಗ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.